ಹಾಯ್ ಬ್ಯೂಟಿಫುಲ್ ಟ್ವಿನ್ ಸೋಲ್ಸ್. ಈ ವಿಡಿಯೋದಲ್ಲಿ ಟ್ವಿನ್ ಫ್ಲೇಮ್ಸ್ ಅಥವಾ ಅವಳಿ ಜ್ವಾಲೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಯಾವುದೇ ಒಂದು ಜೀವರಾಶಿ ಭೂಲೋಕದಲ್ಲಿ ಹುಟ್ಟಬೇಕು ಅಂದರೆ ಅವರಿಗೆ ಮೊದಲೇ ಡಿವೈನ್ ಜೊತೆ ಕಾಂಟ್ಯಾಕ್ಟ್ ಆಗಿರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿ ಜನ್ಮ ತಾಳ್ತಿದ್ದಾನೆ ಈ ಭೂಮಿ ಮೇಲೆ ಅಂದರೆ ಅವನ ಕರ್ಮಗಳಿಗನುಸಾರವಾಗಿ ಡಿವೈನ್ ಜೊತೆ ಕಾಂಟ್ಯಾಕ್ಟ್ ಆಗಿರುತ್ತೆ. ಅವನ ಕರ್ಮಗಳು ಮುಗಿದ ತಕ್ಷಣವೇ ಅವರು ಪೃಥ್ವಿ ಲೋಕದಿಂದ ವಾಪಸ್ ಆಗಬೇಕಾಗಿರುತ್ತೆ. ಎಲ್ಲಿ ತನಕ ಅವರಿಗೆ ಕರ್ಮಗಳು ಕಂಪ್ಲೀಟ್ ಆಗೋದಿಲ್ವೋ ಅಲ್ಲಿ ತನಕ ಅವರಿಗೆ ಬರ್ತ್ ಆ್ಯಂಡ್ ಡೆತ್ ರಿಪೀಟ್ ಆಗ್ತಾ ಬಂದಿರುತ್ತೆ. ಈ ಥರ ಒಂದು ಆತ್ಮ ಹುಟ್ಟು ಮತ್ತು ಸಾವಿನ ಸೈಕಲ್ನಲ್ಲಿ ಕಂಟಿನ್ಯೂಯಸ್ ಆಗಿ ರನ್ ಮಾಡ್ತಾ ಇರ್ತಾರೆ ಆ್ಯಂಡ್ ಡಿವೈನ್ ಜೊತೆ ಕಾಂಟ್ಯಾಕ್ಟ್ ಕೂಡ ನಡೀತಾ ಇರುತ್ತೆ. ಯಾವಾಗ ಅವರ ಕರ್ಮಗಳು ಕಂಪ್ಲೀಟ್ ಆಗ್ತಾ ಬಂದು ಹೋಲ್ ಸೋಲ್ ಆಗ್ತಾ ಬಂದಿರ್ತಾರೆ ಅಂತಹ ಆತ್ಮಗಳಿಗೆ ಮತ್ತೆ ಬೇರೆ ಒಂದು ಯೂನಿವರ್ಸಲ್ಲಿ ವಾಸ ಮಾಡುವಂತಹ ಕೆಲವೊಂದು ಆತ್ಮಗಳನ್ನು, ಹೈಯರ್ ಡೈಮೆನ್ಷನ್ಸ್ ಇರುವಂತಹ ಸೋಲ್ಗಳನ್ನು ಶಿವಶಕ್ತಿ ಯಾತ್ರೆಯ ಕಾನ್ಸೆಪ್ಟಲ್ಲಿ ಭೂಮಿ ಮೇಲೆ ಅವರಿಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂದು ಸೋಲ್ ಮಿಷನ್ ಕೊಡೋದ್ರ ಮೂಲಕ ಅವರನ್ನು ಪೃಥ್ವಿ ಲೋಕಕ್ಕೆ ಕಳಿಸ್ತಾ ಬರ್ತಾರೆ. ಇದು ಸಂಪೂರ್ಣವಾಗಿ ಒಂದು ಆತ್ಮ ಹುಟ್ಟೋದಕ್ಕಿಂತ ಮುಂಚೆ ಸೋಲ್ ಕಾಂಟ್ಯಾಕ್ಟು ಡಿವೈನ್ ಜೊತೆ ಆಗಿರುತ್ತೆ. ಇನ್ನು ಈ ಜರ್ನಿನಲ್ಲಿ ದೊಡ್ಡ ದೊಡ್ಡ ಪರಿವರ್ತನೆಯನ್ನು ಭೂಮಿ ಮೇಲೆ ತರೋದಕ್ಕೋಸ್ಕರ ಕೆಲವೊಂದು ಹೈಯರ್ ಡೈಮೆನ್ಷನ್ಸಿಂದ ಶಿವಶಕ್ತಿಯ ಅಂಶಗಳನ್ನು ಕೂಡ ಸೋಲ್ ಮಿಷನ್ಸ್ ಮೂಲಕ ಭೂಮಿಗೆ ಕಳಿಸ್ತಾರೆ ಈ ಯಾತ್ರೆಯಲ್ಲಿ. ಈ ಥರ ಹೈಯರ್ ಡೈಮೆನ್ಷನ್ಸಿಂದ ಬಂದಿರುವಂತಹ ಎಲ್ಲ ಅಂಶಗಳಿಗೆ ಶಿವಶಕ್ತಿ ಸ್ವರೂಪ ಅಂತಲೇ ಕರೀತಾರೆ. ಈ ಅಂಶ ಹೈಯರ್ ಡೈಮೆನ್ಷನ್ಸಿಂದ ಬಂದಿರೋದ್ರಿಂದ ಮಾನವನ ದೇಹದಲ್ಲಿ ಈ ಎನರ್ಜೀಸು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ಇಂತಹ ಆತ್ಮಗಳು ತಾಯಿಯ ಗರ್ಭದಲ್ಲಿ ಬೆಳೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ಹೈಯರ್ ಎನರ್ಜೀಸು ಮಾನವನ ದೇಹದಲ್ಲಿ ತಡ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಗರ್ಭಪಾತ ಆಗುವಂತಹ ಎಲ್ಲ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಡಿವೈನ್ ಅಂದರೆ ಒಂದು ಸೋಲನ್ನು 2 ಬಾಡೀಸಿಗೆ ಸ್ಪ್ಲಿಟ್ ಮಾಡ್ತಾರೆ. ಒಂದರಲ್ಲಿ ದೈವಿಕ ಪುರುಷನನ್ನು ಹಾಕಿದ್ರೆ ಇನ್ನೊಂದರಲ್ಲಿ ದೈವಿಕ ಸ್ತ್ರೀಯನ್ನು ಹಾಕ್ತಾರೆ. ದೈವಿಕ ಸ್ತ್ರೀ ಅಂದರೆ ಡಿವೈನ್ ಫೆಮಿನೈನ್ 5Dಯಲ್ಲಿ ಆಪ್ರೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಆ್ಯಂಡ್ ಡಿವೈನ್ ಮಸ್ಕಲೈನ್ ದೈವಿಕ ಪುರುಷರಿಗೆ 3Dಯಲ್ಲಿ ಆಪ್ರೇಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಡಿವೈನ್ ಫೆಮಿನೈನ್ಸು 5Dಯಲ್ಲಿ ಏನು ಕ್ರಿಯೇಟ್ ಮಾಡ್ತಾರೆ ಅದನ್ನೇ ಡಿವೈನ್ ಮಸ್ಕಲೈನ್ 3Dಯಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಡಿವೈನ್ ಫೆಮಿನಿಯನ್ ಮೇನ್ ರೋಲ್ ಆಗಿರುತ್ತೆ ಈ ಜರ್ನಿನಲ್ಲಿ. ಆ್ಯಂಡ್ ಡಿವೈನ್ ಮಸ್ಕಲೈನ್ ಅವರ ಮಿರರ್ ಸೋಲ್ ಆಗಿರ್ತಾರೆ. ಡಿವೈನ್ ಫೆಮಿನೈನ್ ಸ್ಪಿರಿಚುವಲಲ್ಲಿ ಬ್ಲಾಕೇಜಸ್ನ ರಿಲೀಸ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಡಿವೈನ್ ಮಸ್ಕಲೈನ್ ಕಾರ್ಮಿಕ್ ಪ್ಯಾಟರ್ನ್ಸ್ನ ರಿಲೀಸ್ ಮಾಡಬೇಕಾಗಿರುತ್ತೆ. ಇವರು ಎಲ್ಲಿ ತನಕ ತಮ್ಮ ಆತ್ಮದ ಉದ್ದೇಶವನ್ನು ಕಂಪ್ಲೀಟ್ ಮಾಡೋದಿಲ್ವೋ ಅಲ್ಲಿ ತನಕ ಮೋಕ್ಷ ಕೂಡ ಸಿಗೋದಿಲ್ಲ. ತುಂಬ ಸಿಂಪಲ್ಲಾಗಿ ಹೇಳೋದಾದರೆ ಟ್ವಿನ್ ಫ್ಲೇಮ್ ಜರ್ನಿ ಅಂದರೆ ಒಂದು ಹೈಯರ್ ಡೈಮೆನ್ಷನ್ ಸೋಲು 2 ಬಾಡೀಸಲ್ಲಿ ಸ್ಪ್ಲಿಟ್ ಮಾಡಿರ್ತಾರೆ ಆ್ಯಸ್ ಪರ್ ಡಿವೈನ್ ಕಾಂಟ್ರಾಕ್ಟ್. ಆ್ಯಂಡ್ ನಮಗೆ ಅವಳಿ ಜವಳಿ ಮಕ್ಕಳು ಹುಟ್ಟೋದು ಗೊತ್ತು, ಅಥವಾ ಯಾವುದಾದ್ರೂ ವೆಜಿಟೇಬಲ್ಸು ಜೋಡಿಯಾಗಿ ಸಿಗೋದು ಗೊತ್ತು. ಅಪರೂಪಕ್ಕೆ ಒಂದು ಸಾರಿ ಸಿಗೋದನ್ನು ನಾವು ನೋಡಿರ್ತೀವಿ. ಇದನ್ನು ನಾವು ಟ್ವಿನ್ಸ್ ಅಂತ ಕರಿತೀವಿ. ಯಾಕೆಂದರೆ ಇದು ಫಿಸಿಕಲ್ ಫಾರ್ಮಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಬಟ್ ಈ ಟ್ವಿನ್ ಫ್ಲೇಮ್ಸ್ ಕಾನ್ಸೆಪ್ಟ್ ಬಂದು ಎನರ್ಜಿ ಲೆವೆಲಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದರೆ ಅದನ್ನು ಶಕ್ತಿ, ಊರ್ಜಾ, ಜ್ವಾಲೆ ಅಂತ ಕೂಡ ಹೇಳಬಹುದು. ಇದು ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಮಾತ್ರ ಅರ್ಥ ಆಗುವಂತಹ ಜರ್ನಿ ಆಗಿರುತ್ತೆ ಕಂಪ್ಲೀಟಾಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್.